ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಮಿನಿ ವ್ಲಾಗ್. ಇದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್. ಮನೆಯನ್ನೆಲ್ಲ ಕ್ಲೀನ್ ಮಾಡಿದ ನಂತರ ಇವಾಗ ರಂಗೋಲಿನ ಹಾಕ್ತಾ ಇದ್ದೀನಿ. ಡೈಲಿ ನಾನು ಸಿಂಪಲ್ ಆಗಿ ರಂಗೋಲಿನ ಹಾಕ್ತೀನಿ. ಇವತ್ತು ಸ್ವಲ್ಪ ಕಲರನ್ನು ಹಾಕಿದ್ದೀನಿ. ಮನೆ ಕ್ಲೀನಿಂಗ್ ಕೆಲಸ ಆದ ನಂತರ ಹಬ್ಬದ ದಿನ ಎಳ್ಳು ಮತ್ತು ಅರಿಶಿನ ಹಚ್ಕೊಂಡು ಸ್ನಾನ ಮಾಡೋದು ಸಂಪ್ರದಾಯ. ಇದನ್ನು ರೆಡಿ ಮಾಡಿದ್ದೀನಿ. ಇವಾಗ ಸ್ನಾನ ಆದ ನಂತರ ಹಬ್ಬಕ್ಕೆ ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸೌತೆಕಾಯಿ, ಗಜ್ಜರಿ, ಮೂಲಂಗಿ, ಮೆಂತ್ಯ ಸೊಪ್ಪು ಎಲ್ಲನ ಹಾಕಿದಂಥ ಪಚಡಿ, ಹೆಸರು ಕಾಳು ಪಲ್ಯ, ಬದ್ನೆಕಾಯಿ ಪಲ್ಯ, ಮೊಸರನ್ನ, ಚಿತ್ರಾನ್ನ, ಚಪಾತಿ, ಶೇಂಗಾ ಹೋಳ್ಗೆ, ಬೇಳೆ ಹೋಳ್ಗೆ, ಕಟ್ಟಿನ ಸಾರು, ಕೆಂಪು ಖಾರ. ಹಬ್ಬಕ್ಕೆ ಮಾಡಿದಂಥ ಅಡುಗೆ ಜೊತೆಗೆ ಎಳ್ಳು ಬೆಲ್ಲನ ಇಟ್ಟು ಎಲ್ಲರಿಗೂ ಕೊಟ್ಟರಾಯಿತು ಅಂತ ನೋಡಿ ಈ ರೀತಿಯಾಗಿ ತಟ್ಟೆಗಳನ್ನು ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಮಿನಿ ವ್ಲಾಗ್. ಇದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್. ಮನೆಯನ್ನೆಲ್ಲ ಕ್ಲೀನ್ ಮಾಡಿದ ನಂತರ ಇವಾಗ ರಂಗೋಲಿನ ಹಾಕ್ತಾ ಇದ್ದೀನಿ. ಡೈಲಿ ನಾನು ಸಿಂಪಲ್ ಆಗಿ ರಂಗೋಲಿನ ಹಾಕ್ತೀನಿ. ಇವತ್ತು ಸ್ವಲ್ಪ ಕಲರನ್ನು ಹಾಕಿದ್ದೀನಿ. ಮನೆ ಕ್ಲೀನಿಂಗ್ ಕೆಲಸ ಆದ ನಂತರ ಹಬ್ಬದ ದಿನ ಎಳ್ಳು ಮತ್ತು ಅರಿಶಿನ ಹಚ್ಕೊಂಡು ಸ್ನಾನ ಮಾಡೋದು ಸಂಪ್ರದಾಯ. ಇದನ್ನು ರೆಡಿ ಮಾಡಿದ್ದೀನಿ. ಇವಾಗ ಸ್ನಾನ ಆದ ನಂತರ ಹಬ್ಬಕ್ಕೆ ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸೌತೆಕಾಯಿ, ಗಜ್ಜರಿ, ಮೂಲಂಗಿ, ಮೆಂತ್ಯ ಸೊಪ್ಪು ಎಲ್ಲನ ಹಾಕಿದಂಥ ಪಚಡಿ, ಹೆಸರು ಕಾಳು ಪಲ್ಯ, ಬದ್ನೆಕಾಯಿ ಪಲ್ಯ, ಮೊಸರನ್ನ, ಚಿತ್ರಾನ್ನ, ಚಪಾತಿ, ಶೇಂಗಾ ಹೋಳ್ಗೆ, ಬೇಳೆ ಹೋಳ್ಗೆ, ಕಟ್ಟಿನ ಸಾರು, ಕೆಂಪು ಖಾರ. ಹಬ್ಬಕ್ಕೆ ಮಾಡಿದಂಥ ಅಡುಗೆ ಜೊತೆಗೆ ಎಳ್ಳು ಬೆಲ್ಲನ ಇಟ್ಟು ಎಲ್ಲರಿಗೂ ಕೊಟ್ಟರಾಯಿತು ಅಂತ ನೋಡಿ ಈ ರೀತಿಯಾಗಿ ತಟ್ಟೆಗಳನ್ನು ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.